ಬಾ ಮನು, ಇನ್ನು ಹತ್ತಿರ ಬಾ. ಆ ಬಾಗಿಲಲ್ಲೇ ನಿಂತು ಅಂಜಬೇಡ. ಈ 4 ಗೋಡೆಗಳ ಮಧ್ಯೆ ನಾನೀಗ ಈ ಊರಿಗೆ ಗೋಡತಿಯಲ್ಲ, ಕೇವಲ ಪ್ರೀತಿಗಾಗಿ ಹಂಬಲಿಸುತ್ತಿರುವ ಒಬ್ಬಂಟಿ ಹೆಣ್ಣು. ನನ್ನ ಕಣ್ಣಲ್ಲಿ ನೋಡು, ಅಲ್ಲಿ ನಿನಗೆ ಅಧಿಕಾರ ಕಾಣುತ್ತಿದೆಯೇ ಅಥವಾ ನೊಂದು ಬೆಂದಿರುವ ಜೀವದ ಆರ್ತನಾದ ಕಾಣುತ್ತಿದೆಯೇ? ನನಗೆ ಸಾಕಾಗಿ ಹೋಗಿದೆ ಮನು, ಈ ಒಂಟಿತನ, ಈ ಮೌನ ಮತ್ತು ಈ ಕತ್ತಲು. ಎಲ್ಲವನ್ನೂ ಸಹಿಸಿ ಸಹಿಸಿ ನನ್ನ ಮನಸ್ಸು ಕಲ್ಲಾಗಿ ಹೋಗಿದೆ. ಈ ಜಗತ್ತು ಕೇವಲ ನನ್ನ ಸಂಪತ್ತನ್ನು ಮತ್ತು ನನ್ನ ಗತ್ತನ್ನು ನೋಡಿತೇ ಹೊರತು ನನ್ನ ಒಳಗಿರುವ ನೋವನ್ನು ಯಾರೂ ಗಮನಿಸಲಿಲ್ಲ. ಆದರೆ ನಿನ್ನನ್ನು ನೋಡಿದ ಮೇಲೆ ಆ ಕಲ್ಲಿನಲ್ಲೂ ಹೂವು ಅರಳಬಹುದು ಅನ್ನಿಸುತ್ತಿದೆ. ದಯವಿಟ್ಟು ಬೇಡ ಎನ್ನಬೇಡ. ಜಗತ್ತಿನ ಕಣ್ಣಿಗೆ ಇದು ತಪ್ಪಾಗಿ ಕಾಣಬಹುದು, ಆದರೆ ನನ್ನ ಮನಸ್ಸಿಗೆ ಇದು ಉಸಿರಾಟದಷ್ಟೇ ಅನಿವಾರ್ಯ. ನನ್ನ ಬಳಿ ಅಪಾರ ಆಸ್ತಿಯಿದೆ, ಸಮಾಜದಲ್ಲಿ ದೊಡ್ಡ ಅಂತಸ್ತಿದೆ. ಆದರೆ ರಾತ್ರಿಯಾದರೆ ನನ್ನ ಕಣ್ಣೀರು ಒರೆಸಲು ಒಂದು ಬೆರಳು ಕೂಡ ಇಲ್ಲ. ಇಂದು ನೀನು ನನಗೆ ಆಸರೆಯಾಗು, ನನ್ನ ಒಂಟಿತನವನ್ನು ದೂರ ಮಾಡು. ಇಷ್ಟು ದಿನ ಏಕಾಂಗಿಯಾಗಿ ಹೋರಾಡಿದ್ದು ಸಾಕು. ಇಂದು ನೀನು ನನ್ನ ಜೊತೆಯಾಗಿ ನಿಲ್ಲು. ನಿನ್ನ ತಾಯಿಯ ಪ್ರಾಣ ಉಳಿಯಬೇಕೆಂದರೆ ನನ್ನ ಜೀವಕ್ಕೆ ನಿನ್ನ ಸಾಮೀಪ್ಯ ಬೇಕೇ ಬೇಕು. ಬಾ, ನಿನ್ನ ಎಲ್ಲಾ ಸಂಕೋಚವನ್ನು ಮರೆತು ನನ್ನ ಹತ್ತಿರ ಬಾ. ಈ ಊರಿನ ಜನ ನನ್ನನ್ನು ನೋಡಿ ಗೌರವ ಕೊಡುತ್ತಾರೆ. ಗೋಡತಿ ರಾಜೇಶ್ವರಿ ಎಂದರೆ ಒಂದು ಗತ್ತು ಎನ್ನುತ್ತಾರೆ. ಆದರೆ ಅವರಿಗೆ ಏನು ಗೊತ್ತು? ಈ ರೇಷ್ಮೆ ಸೀರೆ ಮತ್ತು ದರ್ಪದ ಮುಖವಾಡದ ಹಿಂದೆ ಇರುವುದು ಬರೀ ಒಂಟಿ ಜೀವ ಎಂದು. ನನ್ನ ಪತಿ ರುದ್ರೇಗೌಡರು ಒಂದು ಕಾಲದಲ್ಲಿ ಸಿಂಹದಂತೆ ಇದ್ದವರು. ಈಗ ಹಜಾರದಲ್ಲಿ ಕುಳಿತು ಅರ್ಥವಿಲ್ಲದ ಮಾತುಗಳನ್ನಾಡುವ ಅಸಹಾಯಕರಾಗಿದ್ದಾರೆ. ಅವರ ಈ ಸ್ಥಿತಿಯನ್ನು ನೋಡಿ ನನಗೆ ಸಾಕಾಗಿದೆ. ನನ್ನ ಯೌವನ, ಆಸೆ ಮತ್ತು ಕನಸುಗಳೆಲ್ಲವೂ ಈ ದೊಡ್ಡ ಮನೆಯ ಕಲ್ಲಿನ ಗೋಡೆಗಳ ಮಧ್ಯೆ ಕಮರಿ ಹೋಗುತ್ತಿವೆ. ಅಂದು ಬೆಳಿಗ್ಗೆ ನಾನು ಬಾಲ್ಕನಿಯಲ್ಲಿ ನಿಂತು ಕಾಫಿ ಕುಡಿಯುತ್ತಿದ್ದೆ. ಆ ಗೇಟ್ ತಳ್ಳಿ ಒಬ್ಬ ಹುಡುಗ ಒಳಗೆ ಬಂದ. ನೋಡಲು ಬಡವನಂತೆ ಕಂಡರೂ ಅವನ ನಡಿಗೆಯಲ್ಲಿ ಒಂದು ರೀತಿಯ ಸ್ವಾಭಿಮಾನವಿತ್ತು. ಅವನ ಹೆಸರು ಮನು ಅಂತ ತಿಳಿಯಿತು. ಅವನು ಹಜಾರದಲ್ಲಿದ್ದ ನನ್ನ ಪತಿಯ ಹತ್ತಿರ ಹೋಗಿ ನಿಂತಾಗ ಅವರು ಯಾರೋ ನೀನು ಎಂದು ಅಸ್ಪಷ್ಟವಾಗಿ ಕೇಳಿದರು. ಪಾಪ್, ಆ ಹುಡುಗ ಗಾಬರಿಯೇ ಆದ. ನಾನು ಕೆಳಗೆ ಇಳಿದು ಬಂದೆ. ನನ್ನನ್ನು ನೋಡಿದ ತಕ್ಷಣ ಅವನು ಕೈಕಟ್ಟಿ ವಿನಯದಿಂದ ನಿಂತ. ಏನಪ್ಪ ಹುಡುಗ, ದಾರಿ ತಪ್ಪಿ ಬಂದೆಯೋ ಅಥವಾ ದಾರಿ ಹುಡುಕಿಕೊಂಡು ಬಂದೆಯೋ ಎಂದು ಗಟ್ಟಿಯಾಗಿ ಕೇಳಿದೆ. ಅವನ ಸದೃಢವಾದ ಮೈಕಟ್ಟು ಮತ್ತು ಮುಗ್ಧಮುಖ ನೋಡಿ ನನ್ನ ಎದೆಯಲ್ಲಿ ಮಿಂಚು ಹೊಡೆದಂತಾಯಿತು. ಇಷ್ಟು ವರ್ಷ ಸತ್ತು ಹೋಗಿದ್ದ ಆಸೆಗಳು ಮತ್ತೆ ಚಿಗುರಿದಂತೆ ಭಾಸವಾಯಿತು. ಅಮ್ಮ ಅವರೇ, ಕೆಲಸ ಬೇಕಿತ್ತು? ದುಡ್ಡು ತುಂಬಾ ತುರ್ತಾಗಿ ಬೇಕಾಗಿದೆ, ನನ್ನ ತಾಯಿಗೆ ಹುಷಾರಿಲ್ಲ ಎಂದು ಅವನು ದಯನೇಸಿಯಾಗಿ ಕೇಳಿದ. ಅವನ ಕಣ್ಣಲ್ಲಿದ್ದ ಅನಿವಾರ್ಯತೆ ನನಗೆ ಸ್ಪಷ್ಟವಾಗಿ ಕಂಡಿತು. ಆ ಅನಿವಾರ್ಯತೆ ನನಗೆ ಬೇಕಾಗಿದ್ದ ಆಯುಧವಾಗಿತ್ತು. ದುಡ್ಡು ಸಿಗುತ್ತದೆ, ಆದರೆ ಇಲ್ಲಿ ದುಡಿಯುವುದು ಬರೀ ತೋಟದ ಕೆಲಸವಲ್ಲ, ಮನಸ್ಸಿನ ಕೆಲಸವನ್ನೂ ಮಾಡಬೇಕು ಎಂದು ಸೂಚ್ಯವಾಗಿ ಕೇಳಿದೆ. ಪಾಪ, ಅವನಿಗೆ ಅದರ ಒಳಾರ್ಥ ತಿಳಿಯಲಿಲ್ಲ. ಒಪ್ಪಿಕೊಳ್ಳುತ್ತೇನೆ ತಾಯಿ ಎಂದ. ಅವನ ಮುಗ್ಧತೆ ನೋಡಿ ನನಗೆ ನಗು ಬಂತು. ಈ ಅರಮನೆಯ ಒಂಟಿತನಕ್ಕೆ ಇವನೇ ಸರಿಯಾದ ಮದ್ದು ಎಂದು ನಿರ್ಧರಿಸಿದೆ. ನನ್ನ ಹಳೆಯ ಕೆಲಸಗಾರರಿಗೆ ಇದು ಇಷ್ಟವಾಗಲಿಲ್ಲ. ಆದರೆ ನಾನೇನೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಮನುವಿಗೆ ಹಿತ್ತಲಲ್ಲಿರುವ ಕೋಣೆಯನ್ನು ಕೊಟ್ಟೆ. ಕೆಲಸ ಅಚ್ಚುಕಟ್ಟಾಗಿರಲಿ ಮತ್ತು ನನ್ನ ಕಣ್ಣೆದುರೇ ಇರಲಿ ಎಂದು ತಾಕೀತು ಮಾಡಿದೆ. ಅವನು ತಲೆಯಾಡಿಸಿ ಹೋದ. ಅವನು ಕೆಲಸಕ್ಕೆ ಸೇರಿದ ಮೇಲೆ ತೋಟದ ಚಿತ್ರಣವೇ ಬದಲಾಯಿತು. ಅವನು ಗುದ್ದಲಿ ಹಿಡಿದು ಮಣ್ಣು ಅಗೆಯುವಾಗ ಅವನು ಕಷ್ಟಪಟ್ಟು ದುಡಿಯುವ ರೀತಿಯನ್ನು ನಾನು ಮಹಡಿಯ ಕಿಟಕಿಯಿಂದ ಗಂಟೆಗಟ್ಟಲೆ ನೋಡುತ್ತಿದ್ದೆ. ಲೆಕ್ಕಪತ್ರ ನೋಡಲು ಮ್ಯಾನೇಜರ್ ಬಂದರೂ ನನ್ನ ಗಮನವೆಲ್ಲಾ ಮನುವಿನ ಮೇಲೇ ಇರುತ್ತಿತ್ತು. ಒಂದು ದಿನ ಮಧ್ಯಾಹ್ನ ಅವನು ಬಾವಿಯಿಂದ ನೀರು ಸೇದುತ್ತಿದ್ದಾಗ ಬಿಸಿಲಿನಲ್ಲಿ ಬಳಲಿದ್ದ ಅವನಿಗೆ ಮಜ್ಜಿಗೆ ತಗೊಂಡು ಹೋದೆ. ಏನು ಮನು, ಬಿಸಿಲು ಜಾಸ್ತಿ ಇದೆ, ತಗೋ ಮಜ್ಜಿಗೆ ಕುಡಿ ಎಂದು ಕೊಟ್ಟೆ. ಅವನು ಗಾಬರಿಯಿಂದ ಅಮ್ಮ ಅವರೇ, ನೀವೇಕೆ ತಂದಿರಿ ಎಂದ. ಬೇರೆಯವರು ತಂದರೆ ಅದಕ್ಕೆ ಇಷ್ಟು ಪ್ರೀತಿ ಇರುತ್ತಿರಲಿಲ್ಲ ಎಂದು ನಗುತ್ತಾ ಹೇಳಿದೆ. ಅವನ್ ಕೆನ್ನೆಗೆ ಅಂಟಿದ್ದ ಮಣ್ಣನ್ನು ಕಂಡು ನನ್ನ ಸೆರಗಿನಿಂದಲೇ ಅದನ್ನು ಒರೆಸಲು ಮುಂದಾದೆ. ಅವನು ಸಂಕೋಚದಿಂದ ಹಿಂದೆ ಸರಿದ. ಅಯ್ಯೋ, ಗಂಡಸರಿಗೆ ಇಷ್ಟು ನಾಚಿಕೆ ಇರಬಾರದು ಎಂದು ನಾನು ಅವನ ಹತ್ತಿರ ಹೋಗಿ ಅವನ ಭುಜದ ಮೇಲಿದ್ದ ಧೂಳನ್ನು ತಟ್ಟಿದೆ. ಆ ಸ್ಪರ್ಶದಲ್ಲಿ ನನಗಾದ ಅನುಭವ ಹೇಳತೀರದು. ಮನು ನಡುಗಿ ಹೋದ, ತಲೆ ತಗ್ಗಿಸಿ ನಿಂತ. ಅವನ ಆ ಸಂಕೋಚವೇ ನನಗೆ ಇಷ್ಟವಾಯಿತು. ಅವನನ್ನು ಹೇಗಾದರೂ ನನ್ನವನನ್ನಾಗಿ ಮಾಡಿಕೊಳ್ಳಬೇಕು ಎನ್ನುವ ಹಠ ಬಂತು. ರಾತ್ರಿ ಊಟದ ಸಮಯದಲ್ಲೂ ನಾನೇ ಹೋಗಿ ವಿಚಾರಿಸುತ್ತಿದ್ದೆ. ಊಟ ಚೆನ್ನಾಗಿದೆಯೇ? ಉಪ್ಪು ಖಾರ ಸರಿಯಿದೆ ಎಂದು ಕಾಳಜಿಯಿಂದ ಕೇಳುತ್ತಿದ್ದೆ. ಅವನ ಕಣ್ಣಲ್ಲಿ ಮಾತ್ರ ಯಾಕೆ ಇಷ್ಟು ಕಾಳಜಿ ಎನ್ನುವ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ನನಗೂ ಉತ್ತರವಿರಲಿಲ್ಲ. ಒಂದು ದಿನ ಮನೆಯಲ್ಲಿ ದೊಡ್ಡ ರಂಪಾಟವಾಯಿತು. ನನ್ನ ಪತಿ ರುದ್ರೇಗೌಡರಿಗೆ ಆವೇಶ ಜಾಸ್ತಿಯಾಗಿ ಮನೆಯ ವಸ್ತುಗಳನ್ನೆಲ್ಲ ಒಡೆದು ಹಾಕಿದರು. ನಾನು ಸಮಾಧಾನ ಮಾಡಲು ಹೋದಾಗ ಅವರು ನನ್ನನ್ನು ಗುರುತಿಸದೆ ಯಾರೇ ನೀನು ಮಾಟಗಾತಿ ಎಂದು ಕೂಗುತ್ತಾ ತಳ್ಳಿದರು. ನಾನು ಕೆಳಗೆ ಬಿದ್ದು ಹಣೆಗೆ ಪೆಟ್ಟಾಗಿ ರಕ್ತ ಬಂದಿತು. ಅಷ್ಟರಲ್ಲಿ ಮನು ಓಡಿ ಬಂದು ಗೌಡರನ್ನು ಸಮಾಧಾನಪಡಿಸಿ ರೂಮಿಗೆ ಕರೆದೊಯ್ದು ಲಾಕ್ ಮಾಡಿದ. ವಾಪಸ್ ಬಂದು ನನ್ನನ್ನೂ ಮೇಲಕ್ಕೆತ್ತಿದ. ಅಮ್ಮ ಅವರೇ, ರಕ್ತ ಬರುತ್ತಿದೆ ಎಂದು ಗಾಬರಿಯಿಂದ ಐಸ್ ತಂದ. ಅವನು ನನ್ನ ಹಣೆಗೆ ಐಸ್ ಇಡುವಾಗ ಅವನ ಕೈ ನಡುಗುತ್ತಿತ್ತು. ಅವನ ಕಣ್ಣಲ್ಲಿ ನೀರಿತ್ತು. ಯಾಕೆ ಅಳ್ತೀಯ ಮನು ಎಂದು ನಾನು ಮರುಕದಿಂದ ಕೇಳಿದೆ. ನೀವು ದೇವತೆಯಂತೆ ಇದ್ದೀರಾ, ನಿಮ್ಗೆ ಈ ಕಷ್ಟ ಬರಬಾರದಿತ್ತು ಎಂದು ಅವನು ಗದ್ಗದಿತನಾದ. ಅಂದು ರಾತ್ರಿ ನಾನು ಅವನ ಮುಂದೆ ನನ್ನೆಲ್ಲಾ ನೋವನ್ನು ತೋಡಿಕೊಂಡೆ. ನೋಡು ಮನು, ಈ ಊರಿಗೆ ನಾನು ಗೋಡತಿ, ಆದರೆ ಈ ಮನೆಗೆ ನಾನು ಅನಾಥೆ. ಗಂಡ ಇದ್ದೂ ಇಲ್ಲದ ಹಾಗೆ, ಮಕ್ಕಳಿಲ್ಲ, ಬಂಧುಗಳಿಲ್ಲ, ಬರೀ ಹಣದ ಮಧ್ಯೆ ಬದುಕುತ್ತಿದ್ದೀನಿ ಎಂದು ಅತ್ತೆ.
ಸೋಮು ಮೌನವಾಗಿ ಕೇಳಿಸಿಕೊಂಡು ನಾನು ನಿಮ್ಮ ಜೊತೆ ಇದ್ದೀನಿ ಅಮ್ಮ ಅವರೇ ಎಂದು ಭರವಸೆ ನೀಡಿದ. ಆ ಕ್ಷಣದಲ್ಲಿ ಅವನಲ್ಲಿದ್ದ ಸೇವಕ ಸತ್ತು ಒಬ್ಬ ಆಪ್ತ ಸ್ನೇಹಿತ ಹುಟ್ಟಿದಂತಾಯಿತು. ಆದರೆ ಅವನ ತಾಯಿಯ ಶಸ್ತ್ರಚಿಕಿತ್ಸೆಯ ವಿಷಯ ಅವನನ್ನು ಯಾವ ಮಟ್ಟಕ್ಕೆ ತಂದು ನಿಲ್ಲಿಸುತ್ತದೆ ಎಂಬುದು ನಂತರ ತಿಳಿಯಿತು. ತಾಯಿಯ ಪರಿಸ್ಥಿತಿ ಹದಗೆಟ್ಟಿತ್ತು. 2 ದಿನದಲ್ಲಿ ಆಪರೇಷನ್ ಮಾಡದಿದ್ದರೆ ಕಷ್ಟ ಎಂದು ವೈದ್ಯರು ಹೇಳಿದರು. ಮನು ಊರೆಲ್ಲ ಹಣಕ್ಕಾಗಿ ಅಲೆದಾಡಿದರೂ ಯಾರೂ ಸಹಾಯ ಮಾಡಲಿಲ್ಲ. ಅಂದು ರಾತ್ರಿ ಧಾರಾಕಾರ ಮಳೆ ಸುರಿಯುತ್ತಿತ್ತು. ನಾನು ನನ್ನ ಕೋಣೆಯ ಕಿಟಕಿ ಬಳಿ ನಿಂತಿದ್ದಾಗ ಬಾಗಿಲು ತಟ್ಟಿದ ಶಬ್ದವಾಯಿತು. ಮನು ಮಳೆಯಲ್ಲಿ ಪೂರ್ತಿ ನೆನೆದು ಬಂದಿದ್ದ. ಅವನು ನನ್ನ ಕಾಲಿಗೆ ಬಿದ್ದು ಅಮ್ಮ ಅವರೇ ನನ್ನ ತಾಯಿಯನ್ನು ಕಾಪಾಡಿ ನೀವೇ ಈಗ ದೇವರು ಎಂದು ಕಣ್ಣೀರು ಹಾಕಿದ. ಅವನ ಅಸಹಾಯಕತೆ ಕಂಡ ನನಗೆ ಇದೇ ಸರಿಯಾದ ಸಮಯ ಅನ್ನಿಸಿತು. ದುಡ್ಡು ಕೊಡುತ್ತೇನೆ ಮನು, ಎಷ್ಟೇ ಲಕ್ಷವಾದರೂ ನೀಡುತ್ತೇನೆ. ಆದರೆ ಒಂದು ಷರತ್ತು ಎಂದೆ. ಅವನು ಏನು ಬೇಕಾದರೂ ಮಾಡುತ್ತೇನೆ ಎಂದ. ನನಗೆ ಬೇಕಿರುವುದು ನಿನ್ನ ಸಾಮೀಪ್ಯ, ನನ್ನ ಒಂಟಿತನಕ್ಕೆ ಜೊತೆ ಎಂದು ನೇರವಾಗಿ ಹೇಳಿದೆ. ಮನು ಬೆಚ್ಚಿಬಿದ್ದ. ಅವನ್ ನೈತಿಕತೆ ಮತ್ತು ತಾಯಿಯ ಪ್ರಾಣದ ಮಧ್ಯೆ ಅವನು ಸಿಕ್ಕಿ ಹಾಕಿಕೊಂಡಿದ್ದ. ಯೋಚನೆ ಮಾಡು ಮನು, ಇದು ವ್ಯಾಪಾರವಲ್ಲ, ಅನಿವಾರ್ಯತೆ. ನಿನಗೆ ಹಣ ಬೇಕು, ನನಗೆ ನೆಮ್ಮದಿ ಬೇಕು ಎಂದು ಅವನನ್ನು ನನ್ನ ಕಡೆಗೆ ಎಳೆದುಕೊಂಡೆ. ಹೊರಗೆ ಪತಿಯ ಹುಚ್ಚು ಕೂಗು ಕೇಳಿಸುತ್ತಿತ್ತು. ಅದು ಮನುವಿನ ನಿರ್ಧಾರವನ್ನು ಗಟ್ಟಿ ಮಾಡಿತು. ನನ್ನ ತಾಯಿ ಬದುಕಬೇಕು ಅಂದರೆ ನಾನು ಎಂತಹ ನರಕಕ್ಕೂ ಸಿದ್ಧ ಎಂದು ಅವನು ಅಸಹಾಯಕನಾಗಿ ಒಪ್ಪಿಕೊಂಡ. ಆ ರಾತ್ರಿ ಆ ಅರಮನೆಯ ಗೋಡೆಗಳ ಮಧ್ಯೆ ಒಂದು ಅಲಿಖಿತ ಒಪ್ಪಂದಕ್ಕೆ ಸಹಿ ಬಿತ್ತು. ಅದು ಪ್ರೀತಿಯಲ್ಲ, ಅದು ಅಧಿಕಾರದ ಮತ್ತು ಅನಿವಾರ್ಯತೆಯ ಆಟವಾಗಿತ್ತು. ಬೆಳಗಾಗುವಷ್ಟರಲ್ಲಿ ಅವನ ಕೈಯಲ್ಲಿ ಹಣವಿತ್ತು, ಆದರೆ ಅವನ ಕಣ್ಣಲ್ಲಿ ಮೊದಲಿದ್ದ ತೇಜಸ್ಸು ಇರಲಿಲ್ಲ. ತಾಯಿಯ ಆಪರೇಷನ್ ಯಶಸ್ವಿಯಾಯಿತು, ಆದರೆ ಮನು ಮಾತ್ರ ಮಾನಸಿಕವಾಗಿ ಸೋತು ಹೋಗಿದ್ದ. ಅವನು ಕೆಲಸಕ್ಕೆ ವಾಪಸ್ ಬಂದರೂ ಮೊದಲಿನಂತೆ ಇರಲಿಲ್ಲ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿರಲಿಲ್ಲ, ಆದರೆ ನನ್ನ ಆಸೆ ಮಾತ್ರ ಅವನ ಮೇಲೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಒಂದು ದಿನ ಮನು ನನ್ನ ಬಳಿ ಬಂದು ಅಮ್ಮ ಅವರೇ, ಅಮ್ಮ ಹುಷಾರಾಗಿದ್ದಾರೆ, ನಾನು ಊರು ಬಿಟ್ಟು ಹೋಗಬೇಕು ಎಂದ. ನನಗೆ ಕೋಪ ಬಂತು. ನನ್ನನ್ನು ಬಿಟ್ಟು ಹೋಗಲು ನಿನಗೆ ಹೇಗೆ ಮನಸ್ಸು ಬರುತ್ತದೆ? ನೀನೀಗ ನನ್ನವನು ಎಂದು ಗದರಿಸಿದೆ. ಅಷ್ಟರಲ್ಲಿ ಹಜಾರದಿಂದ ಗೌಡರ ಧ್ವನಿ ಕೇಳಿಸಿತು. ಆ ಮಾತುಗಳು ಮನುವಿಗೆ ತನ್ನ ಗುಲಾಮಗಿರಿಯ ನೆನಪು ಮಾಡಿಕೊಟ್ಟವು. ಅವನು ತಲೆ ತಗ್ಗಿಸಿ, ಕ್ಷಮಿಸಿ ಮೇಡನ್, ನಾನು ಎಲ್ಲೂ ಹೋಗಲ್ಲ ಎಂದು ಹೊರಟು ಹೋದ. ಅವನ ನಡಿಗೆಯಲ್ಲಿ ಸೋಲಿತ್ತು. ನಾನು ಗೆದ್ದೆ ಎಂದುಕೊಂಡರೂ ವಾಸ್ತವದಲ್ಲಿ ನಾನು ಸೋತಿದ್ದೆ. ಪ್ರೀತಿಯಿಂದ ಗೆಲ್ಲಬೇಕಾದ ಮನಸ್ಸನ್ನು ಅನಿವಾರ್ಯತೆಯಿಂದ ಕಟ್ಟಿಹಾಕಿದ್ದೆ. ಈಗ ಮನು ಬಲಿಪಶುವಾಗಿ ನನ್ನ ಮನೆಯಲ್ಲೇ ಉಳಿದಿದ್ದಾನೆ. ಈ ಕಥೆಯು ಕಾಲ್ಪನಿಕವಾಗಿದೆ. ಸಮಾಜದಲ್ಲಿ ಉತ್ತಮ ಸಂಬಂಧಗಳನ್ನು ಗೌರವಿಸಿ ಮತ್ತು ತಪ್ಪು ಮಾರ್ಗಗಳಿಂದ ದೂರವಿರಿ. ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.